ಇಲ್ಲಿ ಸ್ನ್ಯಾಕ್ಸ್ ಐಟಮ್ ಎಲ್ಲ ಸಿಗುತ್ತೆ. ಬೆಟ್ಟದ ಅಡೆಯಿಂದ ಹಿಡ್ದು ಮೇಲೆ ಹೋಗೋ ತನಕ ಸ್ನ್ಯಾಕ್ಸ್ ಐಟಮ್ಗಳೆಲ್ಲ ಸಿಗುತ್ತೆ. ಕೂಲ್ ಡ್ರಿಂಕ್ಸು, ಸ್ನ್ಯಾಕ್ಸ್ ಐಟಮ್ಮು ಏನು ಬೇಕೋ ಅವೆಲ್ಲ ಸಿಗುತ್ತೆ. ಬೆಟ್ಟ ಅಡೆಯಿಂದ ಹಿಡ್ದು ಮೇಲೆ ಹೋಗೋ ತನಕ ನಿಮಗೆ ಏನು ತೊಂದರೆ ಇಲ್ದಂಗೆ ಐತೆ. ನಾವು ಹೋಗಿದ್ದು ಬೇರೆ ಶಿವರಾತ್ರಿ ಹಬ್ಬದ ದಿನ. ವಿಪರೀತ ಜನ ಮಾತ್ರ. ಏನು ಆ ರಶಲ್ಲಿ ರಶ್ ಜೊತೆಗೆ ಆ ಬಿಸಿಲು ಮಾತ್ರ ಸರಿಯಾಗಿ ಹೆವಿಯಾಗಿ ಬಿಸಿಲು ಬೇರೆ ಹೊಡಿತಾಯಿತ್ತು ನೋಡಿ. ಅದೇ ಬೆಟ್ಟದ ಮೇಲಿರೋ ತುದಿ, ಅಲ್ಲಿವರೆಗೂ ನಾವು ರೀಚ್ ಆಗಬೇಕು. ನಾನು ಯಾರ ದಾರಿಗೆ ಅಡ್ಡ ಬರೋದಿಲ್ಲ. ನನ್ನ ದಾರಿಗೆ ಯಾರು ಅಡ್ಡ ಬಂದ್ರೆ ಅಡ್ಡ ಬಳಸೋರ್ಗೂ ಬಿಡೋದಿಲ್ಲ. ಬರಲೇ ನೋಡೋಣ, ಬರ ಈ ಗೀರ್ ದಾಟಿ ಬರ. ನಾನು ನಿನ್ನ ನೋಡೇ ಬಿಡೋಣ. ಬರಲೇ ನಿನ್ ತಾಕತ್ತು ದಮ್ಮಿ ನನ್ನ ದೋಸ. ಕಲ್ಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವೇನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನ? ಎಲ್ಲಾ ಕಡೆ ಮಾರ್ಕೆಟ್ 10 ರೂಪಾಯಿ ಕೆಜಿ. ಏನು ಗುರು, ಬಿಸಿಲಲ್ಲಿ ಬೆಟ್ಟ ಹತ್ತುತ್ತಾ ನಾವು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಅಲ್ಲೇ ಕೂತ್ಕೊಂಡು ಆಮೇಲೆ ಮುಂದಕ್ಕೆ ಹೋಗಿದ್ದು. ಕುಡಿಬೇಕ, ಜೀವನದಾಗ ಏನ್ ಶಾಂತ ಇರಲ್ಲ. ಇವತ್ತಿದ್ದವ ಈಗ ನಾನು ಹೊಂಟಿನಿ, ರೂಮ್ ಮುಡ್ತಾನದ್ ಗ್ಯಾರಂಟಿ. ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು. ನೋಡ್ಬೋದು ಮೇಲೆ ಬೆಟ್ಟ ಹತ್ಕೊಂಡಂಗೆ ಮೇಗೆ ಬಂದರೆ ಒಳಕಲ್ ತೀರ್ಥ ಸಿಗುತ್ತೆ. ನಾವು ಯೋಚನೆ ಮಾಡ್ಕೊಂಡಿದ್ದೋ ಏನಿಷ್ಟು ಜನದಲ್ಲ ಅದು ಹೆಂಗೆ ದರ್ಶನ ಮಾಡೋಕ್ಕೈತಿ ಅಂತ. ಆದರೂ ಬಿಡಲಿಲ್ಲ, ಹೋಗಿ ದರ್ಶನಕ್ಕೆ ನಿಂತ್ಕೊಂಡು. ಸಿಕ್ಕಾಪಟ್ಟೆ ಜನ ಆದ್ರೂ ಒಳಕಲ್ ತೀರ್ಥಕ್ಕೆ. ಏನು ಆ ಜನದಲ್ಲಿ ಹೋಗಿ ನಾವು ನಿಂತಿದ್ದೆ ಲಾಸ್ಟ್ಗೆ ಹೋಗಿ ಕ್ಯೂಗೆ ನಿಂತ್ಕೊಂಡು. ನೋಡ್ಬೋದು ಇದರಲ್ಲಿ ಶಿವಗಂಗೆ ಬೆಟ್ಟ ಯಾವ್ಯಾವ ರೀತಿ ಇದೆ ಅನ್ನೋದು ಇದರಲ್ಲೇ ತೋರಿಸಿದ್ದಾರೆ. ಬೆಟ್ಟದಿಂದ ಮೇಲಿಂದ ಅಡೆವರೆಗೂ ಯಾವ್ಯಾವ ದೇವಸ್ಥಾನ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ತೋರಿಸಿದ್ದಾರೆ. ಇದು ಒಳಕಾಲ್ ತೀರ್ಥದ ಎಂಟ್ರೆನ್ಸ್ ಇದು. ಏನು ಗುರು, ಇವಾಗ ಇಲ್ಲಂತೂ ಎಂಟ್ರೆನ್ಸ್ಗೂ ಫೀಸ್ ಮಾಡಿದ್ದಾರೆ. ಫ್ರೀ ಎಂಟ್ರಿ ಇತ್ತು, ಇವಾಗ ಫ್ರೀ ಎಂಟ್ರಿನೇ ಇಲ್ಲ. ಈಚೆ ನೋಡಿದ್ರೆ ಆ ಪಾಟಿ ಬಿಸಿಲೈತೆ, ಒಳಗಡೆ ಬಂದರೆ ಫುಲ್ಲು ಕೋಲ್ಡ್ ಆಗೈತೆ ಮಾತ್ರ. ಬೆಟ್ಟದ ಅಡೆ ಇರೋದಕ್ಕೂ ಈಚೆಯಿಂದ ಒಳಗಡೆಗೆ ಬಂದರೆ ಮಾತ್ರ ಸ್ವರ್ಗ ಇದ್ದಂಗೆ ಇರುತ್ತೆ. ಈ ಒಳಕತ್ತಿರ್ತಕ್ಕೆ ಮಾತ್ರ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಆದ್ರೂ ಕದ್ದಿ ಮುಚ್ಚಿ ವೀಡಿಯೋ ಮಾಡಿದ್ದೀನಿ, ನೋಡ್ಬೋದು. ಈ ಒಳಕಲ್ ತೀರ್ಥ ಮುಗಿತಾ ಇದ್ದಂಗೆ ನೆಕ್ಸ್ಟ್ ಮೇಲಕ್ಕೆ ಬಂದರೆ ಕುಂಭಾವತಿ ತೀರ್ಥ ಸಿಗುತ್ತೆ. ಅಲ್ಲಿ ಒಳಕಲ್ ತೀರ್ಥದಲ್ಲಿ ನೀರು ಸಿಗದಿಲ್ದವ್ರಿಗೆ ಕುಂಭಾವತಿ ತೀರ್ಥದಲ್ಲಿ ಆರಾಮಾಗಿ ನೀರು ಕೈಗೆ ಸಿಗುತ್ತೆ. ಯಾಕಂದರೆ ಇದೊಂಥರ ಕಟ್ಟೆ ಥರ ಇದೆ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು, ಒಳ್ಳೆ ಇರ್ಲಿ ತಿಳ್ಕೊಳ್ಳು. ಕುಂಭಾವತಿ ತೀರ್ಥ ಮುಗಿಸ್ಕಟ್ತಾ ಇದ್ದಂಗೆ ಜ್ಯೋತಿರ್ಲಿಂಗ ಸಿಗುತ್ತೆ. ಇದು ಅರ್ಧ ದಾರಿಗೆ ಜ್ಯೋತಿರ್ಲಿಂಗ ಸಿಗೋದು. ಆ ಜ್ಯೋತಿರ್ಲಿಂಗನ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಈಚೆ ಬಂದರೆ ಮಾತ್ರ ಈ ಶಿವಗಂಗೆ ಸುತ್ತಮುತ್ತ ತುಂಬ ಬೆಟ್ಟಗಳಿವೆ. ಒಂದೊಂದು ಬೆಟ್ಟದ್ದು ಒಂದೊಂದು ಇತಿಹಾಸಗಳು ಮಾತ್ರ ಹುಡುಕ್ತಾ ಹೋದರೆ ತುಂಬ ಇವೆ ಇತಿಹಾಸಗಳು. ಅದರಲ್ಲಿ ನಮ್ಮ ಶಿವಗಂಗೆನೂ ಒಂದು ಅಂದರೆ ಅದು ನಮ್ಮ ಹೆಮ್ಮೆ. ಯಾಕೆಂದರೆ ನಮ್ಮ ನೆಲಮಂಗಲಕ್ಕೆ ಕಿರೀಟ ಅಂದ್ರೇ ಶಿವಗಂಗೆ. ಅಷ್ಟು ಪ್ರಸಿದ್ಧವಾದ ಸ್ಥಳ ಶಿವಗಂಗೆ. ನೀವು ನೋಡಿರ್ಬೋದು, ರೀಸೆಂಟಾಗಿ ಕುಂಭಮೇಳ ನಡೀತು. ಆ ಕುಂಭಮೇಳದಲ್ಲಿ ಧನಂಜಯ ಗುರೂಜಿ ಎಂಬ ನಾಗಸಾಧುಗಳು ಇದ್ರ ಬಗ್ಗೆ ತುಂಬ ಹೇಳಿದ್ದಾರೆ, ಶಿವಗಂಗೆ ಬಗ್ಗೆ. ಅದಕ್ಕೋಸ್ಕರ ಇಲ್ಲಿ 12 ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜ್ಯೋತಿರ್ಲಿಂಗ ನೋಡ್ಬೇಕು ಅಂದ್ರೆ ಭಾರತದ ಕಡೆ 12 ಕಡೆ ಹೋಗ್ಬೇಕು. ಇಲ್ಲೊಂದೇ ಕಡೆ ದರ್ಶನ ಆಗುತ್ತೆ. ದರ್ಶನ ಮಾಡ್ಕೊಂಡು ಬೆಟ್ಟ ಕೈಲಾಸ ಬಾಗಿಲು ಜಲಾಭಿಷೇಕ ಏನಾದ್ರು ಮಾಡೋದಿದ್ರೆ ಮಾಡ್ಬೋದು 12 ಜ್ಯೋತಿರ್ಲಿಂಗಗಳಿಗೆ.
ಬೆಟ್ಟ ಮೇಕ್ ಹತ್ತುತ್ತಾ ತುಂಬ ಕಿರಿದಾಗಿದೆ ಬೆಟ್ಟ. ಜನ ಮಾತ್ರ ತುಂಬ ಇದ್ರು, ಆದ್ರೂ ಹೋಯ್ತಾ ಮೇಲಕ್ಕೆ ರಿಸ್ಕೇ ಒಂದು ಸ್ವಲ್ಪ. ಏನು ಹೆಜ್ಜೆಗೂ ಕೋತಿಗಳಿರ್ತವೆ, ಹಿಂಸೆ ಗುರು. ಬ್ಯಾಗಿಗೆ ತಗೊಂಡೋಗ್ಬಿಟ್ರೆ ಹುಷಾರಾಗೆ ಬ್ಯಾಗು, ಕವರ್ಗಳು, ಮೊಬೈಲ್ಗಳು ಹುಷಾರಾಗಿ ತಗೊಂಡೋಗ್ಬೇಕು. ಕೋತಿಗೆ ಏನಾರ ಬ್ಯಾಗುಗೀಗೇನ ಸಿಕ್ಬಿಟ್ರೆ ಮಾತ್ರ ಅಷ್ಟೇ ಕತೆ. ನೀವು ನೋಡ್ತಾ ಇರ್ಬೋದು, ಅದೇ ಗಾಳಿ ನಂದಿ. ಅಡೆಯಿಂದ ಮೇಲೆ ನೋಡಿದ್ರೆ ತುದಿ ಕಾಣೋದೇ ಆ ಬೆಟ್ಟದ ನಂದಿನೇ ಕಾಣೋದು. ಫೈನಲಿ ಕೆಳಗಿಂದ ಮೇಲೆ ಏನಿಸ್ಕೊಂಡು ಬಂದಿದ್ದೀವಿ ಆಲೆ ನದಿ ಹತ್ರ. ಇದೇ ನೆಕ್ಸ್ಟ್ ಸ್ಪಾಟು. ಅದು ಮುಗಿಸ್ಕೊಂಡು ಇದು ಬಂದ್ರೇ ಬೆಟ್ಟ ಹತ್ತದೆಲ್ಲ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಅಂದರೆ ಇನ್ನೊಂದು ಮಾತು ಏನಂತಾರೆ ಅಂದರೆ, ಈ ಸುತ್ತಮುತ್ತ ಶಿವರಾತ್ರಿ ಹಬ್ಬದ ದಿವಸ ಸುತ್ತಮುತ್ತ ಹಳ್ಳಿಲೆಲ್ಲ ಹಸು ಹಾಲು ಕೊಡುತ್ತಲ್ಲ, ಅದರಲ್ಲಿ ಸ್ವಲ್ಪ ಕಮ್ಮಿ ಕೊಡುತ್ತೆ, 1-2 ಲೀಟ್ರ್ ಅನ್ನೋದು ಇನ್ನೊಂದು ಮಾತು. ಅಲ್ಲಿ ಗಂಗಪ್ಪನ ದಾರೆ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಈ ಸುತ್ತಮುತ್ತ ಇರೋ ಹಳ್ಳಿಲೆಲ್ಲನೂ ಹಸು ನಾರ್ಮಲಾಗಿ ಎಷ್ಟು ಹಾಲು ಕೊಡುತ್ತೋ ಅದಕ್ಕಿಂತ ಕಮ್ಮಿ ಹಾಲು ಕೊಡುತ್ತೆ ಅಂತ ಒಂದು ನಂಬಿಕೆ ಇಲ್ಲಿ. ಆ ಹಾಲೆಲ್ಲ ಅಂತ ಶಿವ ನೈವೇದ್ಯಕ್ಕೆ ತಗೊತಾನೆ ಅನ್ನೋದು ನಂಬಿಕೆ ಇಲ್ಲ ಅಷ್ಟೇ. ನೋಡಿ ಒಂದೇ ಈ ನಂದಿಗೆ ಮೇಲೆ ಹತ್ಬೇಕಾರೆ ಒಳ್ಳೆ ಮೆಟ್ಲು ಮೇಲೆ ಕಾಲಿಗೆ ತಂಗಂತ ಫೀಲ್ ಅಂತ ದೇವ್ರಣೆಗೂ ಕೊಡಲ್ಲ, ಏಣಿ ಮೇಲೆ ಹತ್ತದಂಗೆ ಇರುತ್ತೆ. ಯಾಕಂದರೆ ಮೇಲೆ ಹತ್ತಬೇಕಾದ್ರೆ ಪಾದ ಇಕ್ಕಷ್ಟು ಅಷ್ಟೇ ಜಾಗ ಇರುತ್ತೆ. ಆಮೇಲೆ ನಂದಿ ಹಿಂದೆ ಹೋದರೆ ಒಂದು ಹೆಜ್ಜೆ ಇಕ್ಬೋದು ಅಷ್ಟೇ, ಅದನ್ನು ದಾಟಬೇಕು. ಈ ಕಡೆ ಬೆಟ್ಟದಿಂದ ಆ ಕಡೆ ಬೆಟ್ಟದ ಥರ ದಾಟಬೇಕು, ಯಾಕಂದರೆ ಅಷ್ಟು ಸ್ಪೇಸು ಇರಲ್ಲ. ಒಂದ್ಸಲ ನೀವು ಹೋಗೋದ್ರೆ ಗೊತ್ತಾಗುತ್ತೆ. ಇದು ಬೆಟ್ಟದ ಮೇಲಿರೋ ರುದ್ರೇಶ್ವರ ಸ್ವಾಮಿ. ಇದ್ರ ಪಕ್ಕದಲ್ಲೇ ನವಗ್ರಹಗಳು, ದೇವ್ರುಗಳು ಬೇರೆ ಇದೆ. ನೀವು ನಂದಿ ಬೆಟ್ಟಕ್ಕೆ ಹೋಗಿರ್ತೀರ, ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ಗೆ ಹೋಗ್ತಿರಲ್ಲ, ಅದೇ ಥರ ನೀವು ಶಿವಗಂಗೆಗೆ ಬಂದರೆ ಅದಕ್ಕಿಂತ ಬೆಸ್ಟ್ ಫೀಲ್ ಕೊಡುತ್ತೆ. ನೀವು ನೋಡ್ತಾ ಇರೋದು ಗಿರಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಇದು ಬೆಟ್ಟದ ಮೇಲೆ ಇರೋದು. ಒಟ್ಟು ಗಂಗಾಧರೇಶ್ವರನ ದೇವಸ್ಥಾನನೇ 3 ಇದೆ. ಮಾಮೂಲಿ ಗಂಗಾಧರೇಶ್ವರ ಅಂತ ಕರೀತಾರೆ, ಇನ್ನೊಂದು ಗಿರಿ ಗಂಗಾಧರೇಶ್ವರ ಅಂತ ಕರೀತಾರೆ, ಮತ್ತೊಂದು ಗವಿ ಗಂಗಾಧರೇಶ್ವರ ಅಂತ ಕರೀತಾರೆ. ಒಟ್ಟು 3 ಗಂಗಾಧರೇಶ್ವರ ದೇವಸ್ಥಾನಗಳಿಗೆ ಕಂಡುಬರುತ್ತೆ. ಬೆಟ್ಟ ಸುತ್ತ SS ವೆಲ್ಡಿಂಗ್ ಕಂಬಿಗಳು ಹಾಕ್ಬಿಟ್ಟವ್ರೆ. ಮುಂಚೆ ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡು ಫೋಟೋಗ್ರಫಿ ಎಲ್ಲ ಮಾಡ್ಕೊಳೋರು. ಆ ಕಾರಣದಿಂದ ಫುಲ್ SS ಅಲ್ಲೇ ಫುಲ್ಲು ಸೇಫ್ಟಿ ಮಾಡಿಬಿಟ್ಟಿದ್ದಾರೆ. ಹರ ಹರ ಬೆಟ್ಟ ಹತ್ತಿದೆಲ್ಲ ಆಯಿತು. ಲಾಸ್ಟು ಕೊನೆಗೆ ಬೆಟ್ಟ ಇಳಿತಾಯಿದ್ದು. ಇಳಿಬೇಕಾದ್ರೆ ಮಾತ್ರ ಪಾದ ಮಾತ್ರ ಹೆವಿಯಾಗಿ ಚುಸ್ತಾಯಿತ್ತು. ಹತ್ಬೇಕಾದ್ರೆ ಏನು ಅಷ್ಟು ಕಾಣಿಸ್ಲಿಲ್ಲ. ಹತ್ಬೇಕಾದ್ರೆ ಇಳಿಬೋದು ಈಸಿ ಅನ್ಕೋತೀವಿ, ಆದರೆ ಹತ್ತೋದ್ಕಿಂತ ಇಳಿಯೋದೇ ತುಂಬ ಕಷ್ಟ. ನೋಡ್ಬೋದು ಇಲ್ಲಿ ಇವರು ಉಪವಾಸ ಅಂತ ಬಂದು ಸುಸ್ತಾಗಿ ಮನೆಗೆ ಬಿಟ್ಟಿದ್ರು. ಹೆಚ್ಚು ಕಮ್ಮಿ ಅರ್ಧ ಗಂಟೆ ಇವ್ರನ್ನ ಸುಧಾರಿಸವ್ರೆ ಎಬ್ರಿಸೋಕ್ಕೋಸ್ಕರ. ಬೆಟ್ಟ ಎಲ್ಲ ಹತ್ತಾಯಿತು. ಇವಾಗ ಗಾಳಿ ಕಂಬದ ಹತ್ರ ಇದ್ದೀವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋ ತುಂಬ ಚೆನ್ನಾಗಿದೆ, ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬೇರೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಬೇರೆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.